ಜರ್ಮನ್ ಲ್ಯಾಂಗ್ವೇಜ್ ಏನ್ ರೆಸ್ಪಾಂಡ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಎಷ್ಟು ರಿಜೆಕ್ಷನ್, ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜರ್ಮನಿಗೆ ಯಾರೆಲ್ಲ ಜಾಬ್ ಮೇಲೆ ಬರ್ತಾರೆ ಅವರು ಅವ್ರ ಸ್ಪೌಸ್ನ ಕರ್ಸ್ಕೋಬೇಕು ಅಥವಾ ಜೊತೆಲಿ ಕರ್ಕೊಂಬರ್ಬೇಕು ಫಸ್ಟ್ ಟೈಮ್ ಬರುವಾಗ ಅಂತಂದರೆ ಡಿಪೆಂಡೆಂಟ್ ವೀಸಾ ಮೇಲೆ ಕರ್ಕೊಂಬರ್ಬೋದು. ಇನ್ಫ್ಯಾಕ್ಟ್ ನಾನು ಕೂಡ ಅದೇ ವೀಸಾ ಮೇಲೆ ಬಂದಿದ್ದು. ಸೊ ಈ ವೀಸಾ ಮೇಲೆ ಬಂದಿರೋರಿಗೆ ಇನಿಷಿಯಲಿ ಏನೆಲ್ಲ ಸ್ಟ್ರಗಲ್ ಇರುತ್ತೆ, ಅದನ್ನು ಯಾವ ರೀತಿ ಓವರ್ಕಮ್ ಮಾಡ್ಬೋದು ಅಂತ ನಾನು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋದು ಇಂಟೆನ್ಷನ್ ಒಂದೇ, ನಂತರ ಯಾರೆಲ್ಲ ಡಿಪೆಂಡೆಂಟ್ ವೀಸಾ ಮೇಲೆ ಬರ್ತಾರೆ ಅವರಿಗೆ ಈ ಒಂದು ವಿಡಿಯೋ ಮೋಟಿವೇಶನ್ ಆಗಲಿ ಅಂತ ಅಷ್ಟೇ. ನಾನು ಬಂದು ಪೂನಾದಲ್ಲಿ ವರ್ಕ್ ಮಾಡ್ತಿದ್ದೆ. ನನಗೇನು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಜಸ್ಟ್ 2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಿದ್ದು. ನನ್ನ ಹಸ್ಬೆಂಡು ಕೂಡ ಪೂನಾದಲ್ಲೇ ವರ್ಕ್ ಮಾಡ್ತಿದ್ರು. ಅವ್ರು ಬಂದು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಜರ್ಮನಿನಲ್ಲಿ ಈ ಬ್ಯಾಕ್ಗ್ರೌಂಡ್ ಅವರಿಗೆ ತುಂಬಾ ಆಪರ್ಚುನಿಟೀಸ್ ಇದೆ. ಅದಕ್ಕೆ ಅವರು ಜರ್ಮನಿನಲ್ಲಿ ಜಾಬ್ ಸರ್ಚ್ ಮಾಡ್ತಾಯಿದ್ರು. ಒನ್ ಫೈನ್ ಡೇ ಅವರಿಗೆ ಜಾಬ್ ಆಯಿತು. ಸೊ ಜರ್ಮನಿಗೆ ಮೂವ್ ಆಗೋಣ ಅಂತ ಡಿಸೈಡ್ ಆದ್ವಿ. ಇಲ್ಲಿಗೆ ಬರೋಕ್ಕೂ ಮುಂಚೆ ನನ್ನ ಮೈಂಡ್ಸೆಟ್ ಯಾವ ಥರ ಇತ್ತು ಅಂತಂದರೆ, ನನಗೆ ಆರಾಮ್ಸೆ ಜಾಬ್ ಸಿಗುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 6 ತಿಂಗಳೊಳಗಡೆ ಸಿಕ್ಬಿಡುತ್ತೆ ಅಂತ ತಲೆಯಲ್ಲಿತ್ತು. ಇನ್ನೊಂದೇನು ಅಂತಂದರೆ ಲ್ಯಾಂಗ್ವೇಜು ಪ್ರಾಬ್ಲಮ್ ಆಗಲ್ಲ, ಇಂಗ್ಲೀಷ್ ಒಂಥರ ಗ್ಲೋಬಲ್ ಲ್ಯಾಂಗ್ವೇಜು. ಸೊ ಆರಾಮ್ಸೆ ನಾನು ಮ್ಯಾನೇಜ್ ಮಾಡ್ಬೋದು ಅಂದ್ಕೊಂಡಿದ್ದೆ ಇಲ್ಲಿಗೆ ಬರೋಕ್ಕೂ ಮುಂಚೆ. ನಾನು ಇಮ್ಯಾಜಿನ್ ಮಾಡಿದ್ದು ಜರ್ಮನಿಗೂ ನಾನು ಬಂದಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಜರ್ಮನಿಗೂ ತುಂಬಾ ಡಿಫ್ರೆನ್ಸ್ ಇತ್ತು ಆಯಿತಾ. ಯಾವ ರೀತಿ ಅಂತಂದರೆ, ಇವಾಗ ಒಂದು ಶಾಪಿಗೆ ಹೋದ್ವಿ ಅಂತ ಅಂದ್ರೂ ಆ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಅವ್ರು ಏನಾದರೂ ಕೇಳಿದ್ರು ಅಂದರೆ ಏನು ರೆಸ್ಪಾಂಡ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಭಾಷೆ ಅರ್ಥ ಆದರೆ ತಾನೇ ರೆಸ್ಪಾಂಡ್ ಮಾಡೋಕ್ಕೆ. ಆಮೇಲೆ ಅವ್ರು ಎಷ್ಟು ದುಡ್ಡು ಹೇಳಿದ್ರು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅವ್ರು ಎಷ್ಟು ಚೇಂಜ್ ಕೊಟ್ಟರೋ ಅಷ್ಟೇ ಇಸ್ಕೊಂಡ್ಬರ್ತಾ ಇದ್ದೆ. ಯಾರಾದರೂ ಏನಾದ್ರು ಮಾತಾಡ್ಸಿದ್ರೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಒಂದು ನನಗೆ ಗೊತ್ತಾಯಿತು, ಲ್ಯಾಂಗ್ವೇಜ್ ದೊಡ್ಡ ಬ್ಯಾರಿಯರ್ ಇದೆ ನನಗೆ ಇಲ್ಲಿ ಲೋಕಲೈಟ್ಸ್ ಜೊತೆ ಮಿಂಗಲ್ ಆಗೋಕ್ಕೆ ಅಥವಾ ಹೊರಗಡೆ ಕಮ್ಯುನಿಕೇಟ್ ಮಾಡೋಕ್ಕೆ ಅಂತ. ಓಕೆ, ಆಮೇಲೆ ಜಾಬ್ ಸರ್ಚಿಂಗ್ ಶುರು ಮಾಡಿದೆ. ಜಾಬ್ ಸರ್ಚಿಂಗ್ ಶುರು ಮಾಡಿ ಒಂದು 6 ತಿಂಗಳು ಕಳೀತು. ಆವಾಗ ನನಗೆ ರಿಯಲೈಸ್ ಆಯಿತು, ತುಂಬ ಕಷ್ಟ ಇದೆ ಇಲ್ಲಿ ಜಾಬ್ ಸರ್ಚ್ ಮಾಡೋದು. ಇಲ್ಲೂ ಕೂಡ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಯಿತು ನನಗೆ. ಎಷ್ಟು ರಿಜೆಕ್ಷನ್ ಮೇಲ್ ಬಂದಿದೆಯೋ ಅಷ್ಟು ರಿಜೆಕ್ಷನ್ ಮೇಲಲ್ಲೂ ಜರ್ಮನ್ ಲ್ಯಾಂಗ್ವೇಜ್. ಆವಾಗ ರಿಯಲೈಸ್ ಆಯಿತು, ಜರ್ಮನ್ ಲ್ಯಾಂಗ್ವೇಜ್ ಇವಾಗ ನನ್ನ ಕೆರಿಯರ್ಗೆ ಅಥವಾ ನನ್ನ ಲೈಫ್ಗೆ ಇಲ್ಲಿ ನಾನು ಸರ್ವೈವ್ ಆಗೋಕ್ಕೆ ಭಾಷೆ ತುಂಬಾ ಇಂಪಾರ್ಟೆಂಟ್ ಅಂತ. ಅಷ್ಟರಲ್ಲಿ ಈ ವಿಂಟರ್ ಶುರು ಆಯಿತು ಆಯಿತಾ. ನನಗೆ ಮೊದಲೇ ಕೋಲ್ಡ್ ಅಂದರೆ ಆಗಲ್ಲ. ನಾನು ಬಂದಿದ್ದ ವರ್ಷ ನನ್ನ ಬ್ಯಾಡ್ ಲಕ್ಕಿಗೋ ಏನೋ ತುಂಬಾ ಸ್ನೋಫಾಲ್ ಇತ್ತು ಆ್ಯಂಡ್ -5ವರೆಗೂ ಏನೋ ಹೋಗಿತ್ತು ಟೆಂಪ್ರೇಚರು. ಹೆಲ್ತ್ ಇಶ್ಯೂಸ್ ಎಲ್ಲ ಆಯಿತು. ನನಗೊಂಥರ ಹೋಮ್ ಸಿಕ್ನೆಸ್ ಶುರು ಆಗಿಬಿಡ್ತು. ಹೋಮ್ ಸಿಕ್ನೆಸ್ ಆಗಿದ ತಕ್ಷಣ ನನಗೆ ಮನೆಗೆ ಹೋಗಬೇಕು ಅಂತ ಅನಿಸ್ತಿತ್ತು. ಯಾಕಾದರೂ ಬನ್ನೋ ಅಂತಲೂ ಅನಿಸ್ತಾ ಇತ್ತು. ಊರಲ್ಲಿದ್ದಾಗ ಯಾವಾಗ ಬೇಕೋ ಆವಾಗ ನಮ್ಮ ಮನೆಗೆ ಅಥವಾ ನನ್ನ ಇನ್ಲಾಸ್ ಮನೆಗೆ ಹೋಗ್ತಾ ಇದ್ವಿ. ಆ್ಯಂಡ್ ಇನ್ನೊಂದು, ನನ್ನ ಹಸ್ಬೆಂಡ್ಗೆ ಪ್ರೊಬೇಷನರಿ ಪೀರಿಯಡ್ ಬೇರೆ ನಡೀತಾ ಇತ್ತು. ಜರ್ಮನಿನಲ್ಲಿ ಪ್ರೊಬೇಷನರಿ ಪೀರಿಯಡ್ ತುಂಬಾ ಇಂಪಾರ್ಟೆಂಟು. ಈ ಒಂದು ಪೀರಿಯಡಲ್ಲಿ ನೀವು ನಿಮ್ಮ ವರ್ಕ್ನ ಪ್ರೂವ್ ಮಾಡಿದ್ರಿ ಅಂತಂದರೆ ನೀವು ಲೈಫ್ ಲಾಂಗ್ ಅದೇ ಕಂಪನಿನಲ್ಲಿ ಸೆಟಲ್ ಆದರೂ ಯಾರು ಕೇಳಲ್ಲ, ಬಿಟ್ಟೋಗ್ಬೋ ಅಂತ. ಆ ಥರ ಇದೆ. ನಮ್ಮ ಹಸ್ಬೆಂಡ್ ಹೋಗ್ತಿರೋ ಕಂಪ್ನಿನಲ್ಲಿ ಪ್ರೊಬೇಷನರಿ ಪೀರಿಯಡ್ ತುಂಬಾ ಇಂಪಾರ್ಟೆಂಟು. ಅವರಿಗೆ ಅದ್ರ ಮೇಲೆ ಫೋಕಸ್ ಮಾಡಬೇಕಿತ್ತು. ನನಗೆ ಇಲ್ಲಿ ಯಾವ ರೀತಿ ಆಗ್ತಿತ್ತು ಅಂದರೆ, ಇದೇನಿದು ನನಗೊಂದು ಐಡೆಂಟಿಟಿನೇ ಇಲ್ದಂಗೆ ಆಗ್ತಿದೆಯಲ್ಲ, ನಾನಲ್ಲಿ ಇಂಡಿಪೆಂಡೆಂಟ್ ಇದ್ದೆ, ಇಲ್ಲಿ ಬಂದು ಡಿಪೆಂಡೆಂಟ್ ಆಗಿಬಿಟ್ನಾ ಅನ್ನೋದೊಂದು ನನ್ನ ತಲೆಯಲ್ಲಿ ಕೊರೀತಾ ಇತ್ತು. ಈ ಒಂದು ಮೈಂಡ್ಸೆಟ್ ನನಗೆ ಯಾವಾಗ ಚೇಂಜ್ ಆಯಿತು ಅಂತಂದರೆ, ಜರ್ಮನ್ ಕ್ಲಾಸಿಗೆ ಸೇರಿದ್ಮೇಲೆ. ಏನಪ್ಪ ಅಂತಂದರೆ, ಆ ಕ್ಲಾಸಿಗೆ ಸೇರಿದ್ಮೇಲೆ ನನಗೆ ಗೊತ್ತಾಯಿತು, ಈ ಥರ ನಾನು ಒಬ್ಬಳೇ ಇಲ್ಲ, ನನ್ನ ಥರ ಸುಮಾರು ಜನ ಇದ್ದಾರೆ ಅಂತ ನನಗೊಂದು ಕನ್ಫರ್ಮ್ ಆಯಿತು. ಆವಾಗ ನನಗೆ ಅನಿಸ್ತು, ಓಕೆ, ಒಂದು 2-3 ವರ್ಷ ಸ್ಟ್ರಗಲ್ ಪಟ್ಟರೆ ಆಮೇಲೆ ಜಾಬ್ ಆರಾಮಾಗೆ ಸಿಗುತ್ತೆ, ಇಲ್ಲಿ ಲೋಕಲೈಟ್ಸ್ ಜೊತೆ ಚೆನ್ನಾಗಿ ಇಂಟಿಗ್ರೇಟ್ ಆಗ್ಬೋದು ಅಂತಂದು ನನಗೆ ಸ್ವಲ್ಪ ಕಾನ್ಫಿಡೆಂಟ್ ಬಂತು. ಇವಾಗ ನಂದು A to ಜರ್ಮನ್ ಲ್ಯಾಂಗ್ವೇಜ್ ಮುಗ್ದಿದೆ. ಸ್ಮಾಲ್ ಸೆಂಟೆನ್ಸ್ನ ಫ್ರೇಮ್ ಮಾಡ್ತೀನಿ. ಸೂಪರ್ ಮಾರ್ಕೆಟಿಗೆ ಒಬ್ಬಳೇ ಹೋಗ್ತೀನಿ, ಅವ್ರು ಎಷ್ಟು ಅಮೌಂಟ್ ಕೇಳ್ತಾರೋ ಅಷ್ಟೇ ಕೊಡ್ತೀನಿ. ಸ್ವಲ್ಪ ಲ್ಯಾಂಗ್ವೇಜ್ ಮೇಲೆ ಕಾನ್ಫಿಡೆನ್ಸ್ ಬಂದಿದೆ, ನಾನು ಕಲಿತೀನಿ ಅಂತ. ಇವಾಗ B1 ನಡೀತಾ ಇದೆ. ಇನ್ನೊಂದೇನಪ್ಪ ಅಂತಂದರೆ, ನನ್ನ ಪ್ರೊಫೈಲ್ಗೆ B2 ಬೇಕು. ಸೊ ನಾನು ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡ್ತಾಯಿದ್ದೀನಿ. ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಫಸ್ಟು 1 ವರ್ಷ ಏನು ನಾನು ಯಾಕಾದರೂ ಬನ್ನು ಇದೇನಪ್ಪ ಈ ಥರ ಇದೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ನಲ್ಲ, ಆ ಪೀರಿಯಡಲ್ಲಿ ನಾನು ಲ್ಯಾಂಗ್ವೇಜ್ ಕಲಿಯೋಕ್ಕೆ ಇನ್ವೆಸ್ಟ್ ಮಾಡಬೇಕಿತ್ತು ಅನ್ನೋದು ನನಗೆ ಇವಾಗ ಅರ್ಥ ಆಗಿದೆ. ಈ ತಪ್ಪನ್ನ ನೀವು ಖಂಡಿತ ಮಾಡಬೇಡಿ. ಆ್ಯಸ್ ಸೂನ್ ಆಸ್ ನೀವು ಜರ್ಮನಿಗೆ ಹೋಗ್ತಾ ಇದ್ದೀರಾ ಅಂತ ಗೊತ್ತಾಗಿದ್ದೆ ಲ್ಯಾಂಗ್ವೇಜ್ ಕ್ಲಾಸಿಗೆ ಸೇರ್ಕೊಂಬಿಡಿ. ನೀವು ಬೇಕಾದರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಾರು
ಸೇರ್ಕೋಬಹುದು. ಅಥವಾ ಇಲ್ಲಿಗೆ ಬಂದ್ಮೇಲೆ ನೀವು ಗೌರ್ಮೆಂಟ್ ಕಡೆಯಿಂದ ಒಂದು ಇಂಟಿಗ್ರೇಷನ್ ಕೋರ್ಸ್ ಅಂತ ಇರುತ್ತೆ, ಅದಕ್ಕೂ ಬೇಕಾದ್ರೂ ನೀವು ಸೇರ್ಕೋಬಹುದು. 1 ವರ್ಷ ಕೋರ್ಸ್ A1 ಇಂದ B1 ವರ್ಗು. ನೀವು B1 ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಹಾಫ್ ಅಮೌಂಟ್ ನಿಮ್ಗೆ ರಿಟರ್ನ್ ಮಾಡ್ತಾರೆ. ಅಂಡ್ ನೀವು ಅನ್ಕೋಬೇಡಿ 2 ವರ್ಷ 3 ವರ್ಷ ಬ್ರೇಕ್ ಆಗುತ್ತಲ್ಲ ಕೆರಿಯರ್, ಈ ತರ ನಾವು ಇಲ್ಲಿಗೆ ಬಂದಿದ್ದೆ ಏನು ವರ್ಕ್ ಮಾಡಿಲ್ಲ ಅಂತಂದ್ರೆ ಇದು ಇಲ್ಲಿ ಕನ್ಸಿಡರೇ ಮಾಡಲ್ಲ. ಇದೊಂಥರ ಕಾಮನ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಕೆರಿಯರ್ ಬ್ರೇಕು. ಈ ಬ್ರೇಕ್ ಅಲ್ಲಿ ನೀವ್ ಏನ್ ಮಾಡಿದೆ ಅಂತ ಕೇಳಿದಾಗ ಇಂಟರ್ವ್ಯೂನಲ್ಲಿ ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡಿದೆ ಅಂದ್ರೆ ಅವ್ರು ನಿಮ್ಗೆ ಪ್ರಿಯಾರಿಟಿ ಕೊಡ್ತಾರೆ. ಯಾಕೆಂದ್ರೆ ಇಲ್ಲಿ ಲ್ಯಾಂಗ್ವೇಜ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಆಯ್ತಾ. ಆಕ್ಚುಲಿ ಇವಾಗ ರಿಯಲೈಸ್ ಆಗಿದೆ ಇವು ಡಿಪೆಂಡೆಂಟ್ ವೀಸಾ ಅಂದ್ರೆ ಐಡೆಂಟಿಟಿನ ಕಳ್ಕೊಳೋದಲ್ಲ, ಇದೊಂಥರ ಟೀಮ್ ವರ್ಕ್ ಅಂತ. ಇವನ್ ನಮ್ಮ ಪಾರ್ಟ್ನರ್ ಕೂಡ ನಮ್ಮ ಫ್ಯೂಚರ್ ಸೆಕ್ಯೂರ್ ಆಗಿರ್ಬೇಕು ಅಂತಾನೆ ಏನ್ ವರ್ಕ್ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತಾರೆ. ನಾವು ಸುಮ್ನೆ ಬ್ರೇಕ್ ಡೌನ್ ಆಗಿ ಅವರಿಗೆ ಹಿಂಸೆ ಕೊಡೋದಕ್ಕಿಂತ ನಮ್ಮ ಕಡೆಯಿಂದ ಏನ್ ಸಪೋರ್ಟ್ ಮಾಡಕ್ ಸಾಧ್ಯನೋ ಅದನ್ನ ಕೊಡ್ಬೇಕು ಅನ್ನೋದು ನನಗೆ ಅರ್ಥ ಆಗಿದೆ. ಅಂಡ್ ನನ್ಗೆ ಇವಾಗ ಅನಿಸ್ತಿದೆ ಈ ಒಂದು ಆಪರ್ಚುನಿಟಿ ಎಲ್ಲರಿಗೂ ಸಿಗಲ್ಲ, ಅಬ್ರಾಡ್ ಅಲ್ಲಿ ಬಂದು ಲೈಫ್ ಲೀಡ್ ಮಾಡೋದು. ನಾನು ಲಕ್ಕಿ ಅಂತ. ಹೌದಲ್ವಾ? ಯಾಕಂದ್ರೆ ಇವಾಗ ಎಷ್ಟೋ ಜನ ಕನ್ಸಾಗಿರುತ್ತೆ ಫಾರಿನ್ಗೆ ಹೋಗ್ಬೇಕು ಅಂತ. ನನಗೊಂಥರ ಆರಾಮ್ಸೆ ನನ್ನ ಹಸ್ಬೆಂಡ್ ಮುಖಾಂತರ ನಾನು ಇಲ್ಲಿ ಬಂದಿದ್ದೀನಿ. ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಇಲ್ಲಿಗೆ ಬಂದ್ಮೇಲೆ ನೀವು ಯುರೋಪ್ನ ಯಾವ ಕಂಟ್ರಿ ಬೇಕಾದ್ರೂ ವಿತೌಟ್ ವೀಸಾ ನೀವು ಆರಾಮ್ಸೆ ಟ್ರಿಪ್ ಮಾಡ್ಬೋದು. ಈ ಒಂದು ಆಫರ್ ಯಾರಿಗಾದ್ರೂ ಸಿಗುತ್ತಾ? ಇದು ಖುಷಿ ಪಡಿ. ಇವಾಗಲ್ದೆ ಏನು 60 ವರ್ಷ ಆದ್ಮೇಲೆ ಎಂಜಾಯ್ ಮಾಡೋಕ್ಕಾಗುತ್ತಾ? ಇವಾಗ ಚಂದ ಸುತ್ತಾಡಿ ಎಂಜಾಯ್ ಮಾಡಿ ಟ್ರಾವೆಲ್ ಮಾಡಿ. ಆ್ಯಂಡ್ ಇನ್ನೊಂದು ನಾನೇನು ಮಾಡಿದೆ ಅಂತ ಅಂದರೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ. ಅಂದರೆ ನನಗೇನು ಯೂಟ್ಯೂಬ್ ಮಾನಿಟೈಸ್ ಆಗುತ್ತೆ ಅನ್ನೋದು ತಲೆಯಲ್ಲಿರಲಿಲ್ಲ. ಸುಮ್ಮನೆ ನನಗೆ ಜರ್ಮನಿ ರಿಲೇಟೆಡ್ ಕಂಟೆಂಟ್ಸ್ ಏನು ನಾನು ಹೊಸದಾಗಿ ತಿಳ್ಕೊತಿದ್ದೆ ಅದನ್ನೇ ವಿಡಿಯೋಸ್ ಮಾಡಿ ಆಗ್ತಾ ಇದ್ದೆ. ಫೈನ್, ಒನ್ ಡೇ ಅದು ಇವನು ಸ್ಲೋ ಆಗೇನೆ ಒನ್ ಡೇ ಮಾನಿಟೈಸ್ ಕೂಡ ಆಯಿತು. ಐ ಆಮ್ ಹ್ಯಾಪಿ ವಿತ್ 8,000 ಸಬ್ಸ್ಕ್ರೈಬರ್ಸ್. ಯೂಟ್ಯೂಬ್ ಚಾನಲ್ ಯಾರೆಲ್ಲ ಶುರು ಮಾಡಿರ್ತಾರೆ ಅವರಿಗೆ ಗೊತ್ತಿರುತ್ತೆ 8,000 ಸಬ್ಸ್ಕ್ರೈಬರ್ಸ್ನ ಆನ್ ಮಾಡೋದು ಎಷ್ಟು ಕಷ್ಟ ಅಂತ. ಡೋರ್ ಓಪನ್ ಇಲ್ಲ ಅಂದ್ರೆ ಒಂದು ಸಣ್ಣ ಕಿಟಕಿನಾರು ಓಪನ್ ಆಯ್ತಲ್ಲ ಅಂತ ಖುಷಿ ಇದೆ ಇವಾಗ ನನಗೆ. ಸೊ ನೀವು ಅಷ್ಟೇ, ಜಾಬ್ ಇಲ್ಲ, ಇಲ್ಲಿ ಬಂದು ಏನು ಐಡೆಂಟಿಟಿನೇ ಇಲ್ದಂಗೆ ಆಯ್ತಲ್ಲ ಅಂತ ಅನ್ಕೋಬೇಡಿ. ಈ ಥರ ಏನಾದ್ರು ಒಂದು ಫೋಕಸ್ ಮಾಡಿ ಬೇರೆ ಫೀಲ್ಡಲ್ಲಿ. ನಿಮ್ಮ ಕೆರಿಯರ್ಗೆ ಏನು ಬೇಕು ಆ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡಿ. ತಲೆಲಂತೂ ಇಟ್ಕೊಂಡ್ಬಿಡಿ 3 ವರ್ಷ ನೀವು ಇನ್ವೆಸ್ಟ್ ಮಾಡಲೇಬೇಕು. ಇದೊಂಥರ ಸ್ಟ್ರಾಂಗ್ ಫೌಂಡೇಶನ್ ನಿಮ್ಮ ಫ್ಯೂಚರ್ಗೆ ಅಂತ. ಆಲ್ಸೋ ಇನ್ನೊಂದು, ಇಲ್ಲಿ ಮನೆ ಕೆಲಸಕ್ಕೂ ಅಷ್ಟೇ ಯಾರು ಸಿಗಲ್ಲ ಇಂಡಿಯಾದಲ್ಲಿ ಸಿಗೋ ಥರ. ಸಿಕ್ಕಿದ್ರು ಇಲ್ಲಿ ಅವರ್ಲಿ ಬೇಸಿಸ್ ಪೇ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅದನ್ನು ಕೂಡ ಒಂಥರ ಬರ್ಡನ್ ಅಂತ ಅನ್ಸುತ್ತೆ. ಸೊ ಅವಾಗಲೂ ಕೂಡ ಸ್ಟ್ರೆಸ್ ತಗೊಳಕ್ ಹೋಗ್ಬೇಡಿ. ನೀವು ನಿಮ್ಮ ಪಾರ್ಟ್ನರು ಟೀಮ್ ವರ್ಕ್ ಮಾಡಿ, ಮನೆ ಕೆಲಸನೂ ಕೂಡ ಇಬ್ರು ಶೇರ್ ಮಾಡ್ಕೊಂಡು ಮಾಡಿ. ವಿಂಟರ್ದೇನು ಹೇಳ್ದೆ, ಈ ವಿಂಟರಲ್ಲಿ ನಿಮಗೆ ಇಲ್ಲಿ ಚಳಿ ತಡೆಯಕ್ಕೆ ಆಗ್ತಿಲ್ಲ ಅಂತಂದರೆ ಎಲ್ಲ ಕಂಪ್ನೀಸಲ್ಲೂ 30 ಪೇಯ್ಡ್ ಲೀವ್ಸ್ ಇರುತ್ತೆ ಆ್ಯಂಡ್ ಅನ್ಲಿಮಿಟೆಡ್ ಸಿಕ್ ಲೀವ್ಸ್ ಇರುತ್ತೆ. ಸೊ ನೀವೇನು ಮಾಡ್ಬೋದು ಅಂತಂದರೆ ಇಂಡಿಯಾಗೆ ವಾಪಸ್ ಹೋಗ್ಬಿಡಿ. ಆ ಪೀರಿಯಡಲ್ಲಿ ಒಂದೂವರೆ ತಿಂಗಳು ಯಾವ ಮಂತಲ್ಲಿ ಚಳಿ ಜಾಸ್ತಿ ಇರುತ್ತೋ ಅನಿಸುತ್ತೋ ಆ ತಿಂಗಳು ಇಂಡಿಯಾಗೆ ಹೋಗಿ ಆರಾಮ್ಸೆ ಇದು ಬನ್ನಿ, ಒಂದು ವೆಕೇಶನ್ ಕೂಡ ಆಗುತ್ತೆ. ಜರ್ಮನಿ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಒಂದು ಹೊಸ ಕಂಟ್ರಿಗೆ ಫಸ್ಟ್ ಹೋದಾಗ ಮೊದಲು 1 ವರ್ಷ ಕಷ್ಟ ಇದ್ದೇ ಇರುತ್ತೆ. ಮೆಂಟಲಿ ಪ್ರಿಪೇರ್ ಆಗಿ ಬನ್ನಿ ಅಷ್ಟೇ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.